ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಒಂದು ಕಡೆ ಇಡೀ ಜಗತ್ತೇ ಯುದ್ಧದ ಜ್ವಾಲೆಯಲ್ಲಿ ಬೇಯುತ್ತಿದೆ. ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವಿನ ಕಿಡಿ ಈಗ ಜಗತ್ತಿನ ತೈಲ ಬಾವಿಗಳಿಗೆ ಬೆಂಕಿ ಹಚ್ಚಿದೆ. ಒಂದು ಬ್ಯಾರಲ್ ಕಚ್ಚಾ ತೈಲದ ಬೆಲೆ ರಾಕೆಟ್ ವೇಗದಲ್ಲಿ 100ರ ಗಡಿ ದಾಟಿದೆ. ಇಡೀ ಪ್ರಪಂಚ ಪೆಟ್ರೋಲ್ ಬೆಲೆ ಏರಿಕೆಯಿಂದ ತತ್ತರಿಸುತ್ತಿದ್ರೆ ಭಾರತ ಸರ್ಕಾರ ಒಂದು ಶಾಕಿಂಗ್ ನಿರ್ಧಾರ ತೆಗೆದುಕೊಂಡಿದೆ. ಡೀಸೆಲ್ ಮೇಲಿನ ಎಕ್ಸೈಸ್ ಡ್ಯೂಟಿ ಈಗ 0. ಹೌದು, ನೀವು ಕೇಳಿದ್ದು ನಿಜ, 0. ಪೆಟ್ರೋಲ್ ಮೇಲಿನ ತೆರಿಗೆಯನ್ನ ಕೂಡ ಭಾರಿ ಪ್ರಮಾಣದಲ್ಲಿ ಇಳಿಕೆ ಮಾಡಲಾಗಿದೆ. ಸರ್ಕಾರ ತೆಗೆದುಕೊಂಡಿರುವ ಈ ನಿರ್ಧಾರ ಜನರಲ್ಲಿ ಒಂದು ರೀತಿ ಖುಷಿಯನ್ನ ಮೂಡಿಸಿದೆ. ಒಂದು ವೇಳೆ ಸರ್ಕಾರ ಇಂಥದ್ದೊಂದು ನಿರ್ಧಾರವನ್ನ ತೆಗೆದುಕೊಳ್ಳದೆ ಇರ್ತಾ ಇದ್ರೆ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆಯಲ್ಲಿ ಖಂಡಿತವಾಗಿಯೂ ಏರಿಕೆಯಾಗ್ತಾ ಇತ್ತು. ಪೆಟ್ರೋಲ್ ಬೆಲೆ ಏರಿಕೆಯಾದರೆ ಉಳಿದ ಎಲ್ಲ ಬೆಲೆಗಳು ಕೂಡ ಏರಿಕೆಯಾಗುತ್ತೆ ಅಂತಾನೆ ಅರ್ಥ. ಆದರೆ ಈಗ ಸರ್ಕಾರ ತೆರಿಗೆ ಇಳಿಕೆ ಮಾಡಿದೆ. ಹೀಗಾಗಿ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆಯಲ್ಲಿ ಇಳಿಕೆಯಾಗಬಹುದು ಅಂತ ತುಂಬಾ ಜನ ಅಂದುಕೊಂಡಿರಬಹುದು. ಇಲ್ಲೇ ಇರೋದು ನೋಡಿ ಅಸಲಿ ಟ್ವಿಸ್ಟ್. ತೆರಿಗೆ ಇಳಿಕೆಯಾದರೂ ನಿಮ್ಮ ಜೇಬಿಗೆ ಈ ಲಾಭ ಸಿಗುತ್ತಾ, ಅಥವಾ ಇದು ಕೇವಲ ಕಣ್ಣೊರೆಸುವ ತಂತ್ರಾನ? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೈಲ ಬೆಲೆ ಗಗನಕ್ಕೇರುತ್ತಿರುವಾಗಲೇ ಭಾರತ ಸರ್ಕಾರ ಎಕ್ಸಸೈಸ್ ಡ್ಯೂಟಿಯನ್ನ ಕಟ್ ಮಾಡಿದೆ. ಇದು ದೇಶದ ಆರ್ಥಿಕತೆ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ? ಇರಾನ್ ವಾರ್ಗೂ ನಿಮ್ಮ ಗಾಡಿಯ ಪೆಟ್ರೋಲ್ಗೂ ಲಿಂಕ್ ಏನು? ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕೇವಲ ಸುದ್ದಿಯನ್ನಲ್ಲ, ಸುದ್ದಿಯಿಂದಿರುವ ಸುನಾಮಿಯನ್ನ ಬಿಚ್ಚಿಡ್ತೀವಿ. ವಿಡಿಯೋ ಕೊನೆವರೆಗೂ ನೋಡಿ, ಯಾಕಂದ್ರೆ ಇದು ನಿಮ್ಮ ಜೇಬಿಗೆ ಸಂಬಂಧಿಸಿದ ವಿಷಯ. ಸ್ನೇಹಿತರೆ, ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ ಕೇವಲ 2 ದೇಶಗಳ ಜಗಳವಲ್ಲ, ಇದು ಇಡೀ ಜಗತ್ತಿನ ಶಕ್ತಿಯ ಮೂಲಕ್ಕೆ ಬಿದ್ದಿರುವ ಪೆಟ್ಟು. ಇರಾನ್ ಈಗ ಸ್ಟ್ರೈಟ್ ಆಫ್ ಹರ್ಮುಜ್ ಅಂದರೆ ಹರ್ಮುಜ್ ಜಲಸಂಧಿ ಅನ್ನುವ ಸಮುದ್ರ ಮಾರ್ಗವನ್ನ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ನೋಡ್ತಾ ಇದೆ. ನಿಮ್ಗೊತ್ತಾ, ಜಗತ್ತಿನ 20%ಕ್ಕಿಂತ ಹೆಚ್ಚು ಕಚ್ಚಾ ತೈಲ ಇದೇ ಹಾದಿಯಲ್ಲಿ ಸಾಗುತ್ತೆ. ಇದು ಬ್ಲಾಕ್ ಆಯಿತು ಅಂದ್ರೆ ಜಗತ್ತೇ ಕತ್ತಲಲ್ಲಿ ಇರಬೇಕಾಗುತ್ತೆ. ಕಳೆದ 1 ತಿಂಗಳಲ್ಲಿ ಕಚ್ಚಾ ತೈಲದ ಬೆಲೆ ಎಲ್ಲಿಂದ ಎಲ್ಲಿಗೆ ಹೋಗಿದೆ ಗೊತ್ತಾ? $70 ಇದ್ದದ್ದು ಸೀದಾ $122 ದಾಟಿದೆ. ಅಂದರೆ 70%ಕ್ಕೂ ಹೆಚ್ಚು ಏರಿಕೆ. ಹೀಗಾಗಿ ಶ್ರೀಲಂಕಾದಲ್ಲಿ ಪೆಟ್ರೋಲ್ ಬೆಲೆ 25% ಹೆಚ್ಚಾಗಿದೆ. ಅಮೆರಿಕ, ಯುರೋಪ್, ಆಫ್ರಿಕಾದಲ್ಲೂ ಕೂಡ ಜನ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿದ್ದಾರೆ. ಹೀಗಿರುವಾಗ ಭಾರತದಲ್ಲಿ ಇಲ್ಲಿವರೆಗೆ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆಯಲ್ಲಿ ಏರಿಕೆಯಾಗಿಲ್ಲ. ಇನ್ನೇನು ಏರಿಕೆ ಮಾಡದೆ ಬೇರೆ ಯಾವುದೇ ದಾರಿ ಇಲ್ಲ ಅನ್ನುವ ಪರಿಸ್ಥಿತಿ ಬಂದಾಗ ಸರ್ಕಾರ ಒಂದು ಮಾಸ್ಟರ್ ಸ್ಟ್ರೋಕ್ ನಿರ್ಧಾರವನ್ನ ತೆಗೆದುಕೊಂಡು ಬಿಟ್ಟಿದೆ. ತೈಲದ ಮೇಲೆ ಹಾಕಿದ್ದ ತೆರಿಗೆಯನ್ನೇ ಕಡಿಮೆ ಮಾಡಿಬಿಟ್ಟಿದೆ. ಸರ್ಕಾರ ಇಂಥದ್ದೊಂದು ನಿರ್ಧಾರ ತೆಗೆದುಕೊಂಡಾಗ ಇದು ಮಾಸ್ಟರ್ ಸ್ಟ್ರೋಕ್ ನಿರ್ಧಾರನಾ ಅಥವಾ ಅನಿವಾರ್ಯತೆಯ ಅನ್ನುವ ಪ್ರಶ್ನೆಗಳು ಕೂಡ ಹುಟ್ಕೊಂಡಿದೆ. ಸ್ನೇಹಿತರೆ, ಈಗ ಅಸಲಿ ವಿಚಾರಕ್ಕೆ ಬರೋಣ. ಶುಕ್ರವಾರ ಬೆಳಗ್ಗೆ ಒಂದು ಸರ್ಕಾರಿ ಆದೇಶ ಹೊರಬೀಳುತ್ತೆ. ಅದರಲ್ಲೇನಿದೆ ಅಂದ್ರೆ ಪೆಟ್ರೋಲ್ ಮೇಲಿನ ಎಕ್ಸೈಸ್ ಡ್ಯೂಟಿ 13 ರೂಪಾಯಿಯಿಂದ ಕೇವಲ 3 ರೂಪಾಯಿಗೆ ಇಳಿಕೆ. ಇನ್ನು ಡೀಸೆಲ್ ಮೇಲಿನ ತೆರಿಗೆ 10 ರೂಪಾಯಿಯಿಂದ ನೇರವಾಗಿ 0ಗೆ ಇಳಿಕೆ. ಸರ್ಕಾರ ಇಂಥದ್ದೊಂದು ಆದೇಶ ಹೊರಡಿಸ್ತಾ ಇದ್ದಂತೆ ದೇಶದ ಜನರಲ್ಲಿ ಒಂದು ರೀತಿ ನಿರಾಳ ಭಾವ ಮೂಡಿದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಡೀಸೆಲ್ ಅಂದರೆ ದೇಶದ ರಕ್ತನಾಳ ಇದ್ದ ಹಾಗೆ. ಲಾರಿಗಳು, ರೈತರು, ಫ್ಯಾಕ್ಟರಿಗಳು ನಡೆಯೋದು ಡೀಸೆಲ್ ಮೇಲೆ. ಡೀಸೆಲ್ ಬೆಲೆ ಜಾಸ್ತಿ ಆದರೆ ತರಕಾರಿಯಿಂದ ಹಿಡಿದು ಪ್ರತಿಯೊಂದು ಕೂಡ ದುಬಾರಿ ಆಗುತ್ತೆ. ಇದನ್ನ ತಡೆಯೋದಕ್ಕೆ ಸರ್ಕಾರ ಒಂದು ರಿಸ್ಕ್ ತೆಗೆದುಕೊಂಡಿದೆ. ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳುವ ಪ್ರಕಾರ ನಮ್ಮ ಮುಂದೆ 2 ದಾರಿ ಇತ್ತು. ಒಂದು, ಜನರ ಮೇಲೆ ಬೆಲೆ ಏರಿಕೆಯ ಹೊರೆ ಹಾಕೋದು, ಇಲ್ಲವೇ ಸರ್ಕಾರವೇ ಆ ನಷ್ಟವನ್ನ ಭರಿಸೋದು. ಸರ್ಕಾರ 2ನೇ ದಾರಿಯನ್ನ ಆರಿಸಿಕೊಂಡಿದೆ. ಅಂದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬೆಲೆ ಏರಿಕೆಯ ಸುನಾಮಿ ಎದ್ದಿದ್ರು ಭಾರತದ ಜನರಿಗೆ ಅದರ ಶಾಕ್ ತಟ್ಟದಂತೆ ಸರ್ಕಾರ ಕವಚದಂತೆ ನಿಂತಿದೆ. ಸ್ನೇಹಿತರೆ, ಇಲ್ಲಿ ಮತ್ತೊಂದು ವಿಚಾರವನ್ನ ನಾವು ಹೇಳಲೇಬೇಕು. ಸರ್ಕಾರ ತೆರಿಗೆ ಕಡಿಮೆ ಮಾಡಿದೆ ಅಂದ್ರೆ ಪೆಟ್ರೋಲ್ ಬಂಕ್ಗಳಲ್ಲಿ ರೇಟ್ ಇಳಿಬೇಕಲ್ವಾ? ಇಲ್ಲೇ ಇರೋದು ನೋಡಿ ಆ ಕಹಿ ಸತ್ಯ. ಇಲ್ಲಿ ಇಂಡಸ್ಟ್ರಿ ಮೂಲಗಳು ಹೇಳ್ತಿರೋದೇ ಬೇರೆ. ನಿಮಗೆ ಈ ತೆರಿಗೆಯ ಇಳಿಕೆಯ ಲಾಭ ಸದ್ಯಕ್ಕೆ ಸಿಗೋದಿಲ್ಲ. ಅರೆ, ಸುಂಕ ಇಳಿಕೆ ಆಗಿದೆ ಅಂತೀರಿ, ಅದರಲ್ಲೂ ಡೀಸೆಲ್ ತೆರಿಗೆ ಶೂನ್ಯಕ್ಕೆ ಬಂದಿದೆ. ಪೆಟ್ರೋಲ್ ತೆರಿಗೆ ಕೂಡ ದೊಡ್ಡ ಪ್ರಮಾಣದಲ್ಲಿ ಕಡಿಮೆ ಆಗಿದೆ. ಇಷ್ಟೆಲ್ಲ ಇಳಿಕೆ ಆದ ಮೇಲೆ ಪೆಟ್ರೋಲ್ ಬೆಲೆಯಲ್ಲೂ ಇಳಿಕೆ ಆಗಬೇಕಲ್ವಾ? ಯಾಕೆ ಇಳಿಕೆ ಆಗಲ್ಲ ಅಂತ ನೀವು ಕೇಳಬಹುದು. ಅದಕ್ಕೂ ಕಾರಣಗಳಿದೆ. ಇವತ್ತು ನಮ್ಮ ತೈಲ ಕಂಪನಿಗಳು ಭೀಕರ ನಷ್ಟದಲ್ಲಿವೆ. ಕಚ್ಚಾ ತೈಲದ ಬೆಲೆ ಏರಿಕೆಯಿಂದಾಗಿ ಪ್ರತಿ ಲೀಟರ್ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಈ ಕಂಪನಿಗಳು ಸುಮಾರು 48.8 ರೂಪಾಯಿ ನಷ್ಟವನ್ನ ಅನುಭವಿಸುತ್ತಿವೆ. ಸರ್ಕಾರ ತೆರಿಗೆ ಕಡಿಮೆ ಮಾಡಿರೋದು ನಿಮ್ಮ ಜೇಬಿಗೆ ಹಣ ಉಳಿಸೋದಕ್ಕೆ ಅಲ್ಲ,
ಬದಲಾಗಿ ಈ ತೈಲ ಕಂಪನಿಗಳು ದಿವಾಳಿಯಾಗದಂತೆ ಉಳಿಸೋದಕ್ಕೆ. ಹೀಗಾಗಿ ರೇಟ್ ಕಡಿಮೆ ಆಗುತ್ತೆ ಅಂತ ಕನಸು ಕಾಣೋದು ಸದ್ಯಕ್ಕೆ ಬೇಡ. ಇಲ್ಲಿ ಮತ್ತೊಂದು ವಿಷಯ ನಿಮ್ಗೆ ಗೊತ್ತಿರಬೇಕು. ಖಾಸಗಿ ಕಂಪನಿಯಾದ ನಯಾರಾ ಎನರ್ಜಿ ಈಗಾಗಲೇ ಪೆಟ್ರೋಲ್ ಮೇಲೆ 5 ರೂಪಾಯಿ ಮತ್ತು ಡೀಸೆಲ್ ಮೇಲೆ 3 ರೂಪಾಯಿ ಹೆಚ್ಚಳ ಮಾಡಿದೆ. ಇಲ್ಲಿ ಖಾಸಗಿ ಕಂಪನಿಗಳು ಪೆಟ್ರೋಲ್ ಬೆಲೆಯಲ್ಲಿ ಏರಿಕೆ ಮಾಡೋದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಅವರಿಗೆ ಸರ್ಕಾರದಿಂದ ಸಬ್ಸಿಡಿ ಸಿಗಲ್ಲ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ $122 ದಾಟಿದಾಗ ಅವರು ನಷ್ಟ ಮಾಡಿಕೊಂಡು ಪೆಟ್ರೋಲ್ ಮಾರೋದಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಸರ್ಕಾರ ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ತೆರಿಗೆಯನ್ನ ಕಡಿಮೆ ಮಾಡದೆ ಹೋಗ್ತಿದ್ರೆ ಇವತ್ತು ನೀವು ಲೀಟರ್ ಪೆಟ್ರೋಲ್ಗೆ 120 ರಿಂದ 130 ರೂಪಾಯಿ ಕೊಡಬೇಕಾಗಿತ್ತು. ಅಂದರೆ ಸರ್ಕಾರ ತನ್ನ ಆದಾಯವನ್ನ ಬಿಟ್ಕೊಟ್ಟು ನಿಮ್ಮನ್ನ ಕಾಪಾಡ್ತಿದೆ. ಏನೇ ಆದರೂ ಸರ್ಕಾರಿ ಬಂಕ್ಗಳಲ್ಲಿ ಬೆಲೆ ಏರಿಕೆ ಆಗದೇ ಇರೋದೇ ಈಗಿನ ದೊಡ್ಡ ಸಮಾಧಾನದ ವಿಷಯ. ಸ್ನೇಹಿತರೆ, ಸ್ವಲ್ಪ ಆಳವಾಗಿ ಯೋಚನೆ ಮಾಡಿ. ಸರ್ಕಾರಕ್ಕೆ ಇದರಿಂದ ಸಾವಿರಾರು ಕೋಟಿ ರೂಪಾಯಿ ಆದಾಯ ನಷ್ಟವಾಗುತ್ತೆ. ಆದರೂ ಯಾಕೆ ಈ ನಿರ್ಧಾರ? ಇದಕ್ಕೆ ಪ್ರಮುಖ ಕಾರಣ ಮಧ್ಯಮ ವರ್ಗದ ರಕ್ಷಣೆ. ಒಂದು ವೇಳೆ ಪೆಟ್ರೋಲ್ ಬೆಲೆ 150 ರೂಪಾಯಿ ದಾಟಿದ್ರೆ ಜನಸಾಮಾನ್ಯರ ಆಕ್ರೋಶ ತಡೆಯೋದಕ್ಕೆ ಆಗಲ್ಲ. ಇನ್ನು ಹಣದುಬ್ಬರ ನಿಯಂತ್ರಣ, ಡೀಸೆಲ್ ಬೆಲೆ ಏರಿಕೆಯಾದರೆ ಸಾರಿಗೆ ವೆಚ್ಚ ಹೆಚ್ಚಾಗಿ ಎಲ್ಲ ವಸ್ತುಗಳ ಬೆಲೆ ಏರುತ್ತೆ. ಅದನ್ನ ತಡೆಯೋದಕ್ಕೆ ಈ ತೆರಿಗೆ ಕಟ್. ಇನ್ನು ಮೂರನೇದಾಗಿ ಅಂತಾರಾಷ್ಟ್ರೀಯ ರಾಜತಾಂತ್ರಿಕತೆ. ಭಾರತ ಈಗಾಗಲೇ ತನ್ನ ಕಚ್ಚಾ ತೈಲದ ಮೂಲವನ್ನ ವೈವಿಧ್ಯಗೊಳಿಸ್ತಾ ಇದೆ. ಹರ್ಮುಜ್ ಮಾರ್ಗ ಬಂದಾದ್ರೂ ನಮಗೆ ಬೇರೆ ದಾರಿ ಬೇಕು. ಆದರೆ ಇಲ್ಲಿ ಒಂದು ಭಯ ಇದೆ. ಸರ್ಕಾರ ಎಷ್ಟು ದಿನ ಅಂತ ಈ ನಷ್ಟವನ್ನ ಭರಿಸುತ್ತೆ? ಒಂದು ವೇಳೆ ಅಮೆರಿಕ ಇರಾನ್ ಯುದ್ಧ ತಿಂಗಳುಗಟ್ಟಲೆ ಮುಂದುವರೆದ್ರೆ ಭಾರತದ ಆರ್ಥಿಕತೆಯ ಗತಿ ಏನು? ಇಂತಹ ಪ್ರಶ್ನೆಗಳು ಕೂಡ ಸಹಜವಾಗಿಯೇ ಹುಟ್ಕೊಳ್ಳುತ್ತೆ. ಸ್ನೇಹಿತರೆ, ತೈಲ ಮಾರುಕಟ್ಟೆ ಸದ್ಯಕ್ಕೆ ವೇಟಿಂಗ್ ಮೋಡ್ನಲ್ಲಿದೆ. ಅಮೆರಿಕ ಮತ್ತು ಇರಾನ್ ನಡುವೆ ಮಾತುಕತೆ ಸರಿಯಾಗಿ ನಡೆದ್ರೆ ಕಚ್ಚಾ ತೈಲ ಬೆಲೆ $90ಗೆ ಇಳಿಬಹುದು. ಅಂತಹ ಸಂದರ್ಭದಲ್ಲಿ ಮಾತ್ರ ನಮಗೆ ಪೆಟ್ರೋಲ್ ಬೆಲೆ ಇಳಿಕೆಯ ಸುಖ ಸಿಗುತ್ತೆ. ಆದರೆ ಒಂದು ವೇಳೆ ಯುದ್ಧ ತೀವ್ರವಾದರೆ, ಇರಾನ್ ಕಟ್ಟುನಿಟ್ಟಾಗಿ ಸಮುದ್ರ ಮಾರ್ಗವನ್ನ ಬಂದ್ ಮಾಡಿದರೆ ಭಾರತದ ಬಳಿ ಇರೋದು ಕೇವಲ 74 ದಿನಗಳ ತೈಲ ಸಂಗ್ರಹ ಮಾತ್ರ. ಅಲ್ಲಿವರೆಗೆ ಮಾತ್ರ ನಾವು ಸೇಫ್. ಹೌದು, 74 ದಿನಕ್ಕೆ ಬೇಕಾಗುವಷ್ಟು ತೈಲ ಭಾರತದಲ್ಲಿ ಸಂಗ್ರಹವಿದೆ. ಇದೇ ಭಾರತದ ಗುಪ್ತ ಆಯುಧ. ಭಾರತದ ಮಣ್ಣಿನ ಅಡಿಯಲ್ಲಿ ದೊಡ್ಡ ದೊಡ್ಡ ತೈಲ ಬಾವಿಗಳಿದೆ. ಅಲ್ಲಿ ಸುಮಾರು 3 ಮಿಲಿಯನ್ ಟನ್ ಕಚ್ಚಾ ತೈಲವನ್ನ ಸಂಗ್ರಹಿಸಿ ಇಡಲಾಗಿದೆ. ಕೇಂದ್ರ ಸಚಿವ ಸುರೇಶ್ ಗೋಪಿ ಅವರು ಸಂಸತ್ನಲ್ಲಿ ಹೇಳಿರುವ ಪ್ರಕಾರ ಭಾರತದ ಹತ್ತಿರ ಒಟ್ಟು 74 ದಿನಗಳಿಗೆ ಆಗುವಷ್ಟು ತೈಲ ಸಂಗ್ರಹ ಇದೆ. ಅಂದರೆ ಯುದ್ಧದಿಂದಾಗಿ 2 ತಿಂಗಳ ಕಾಲ ಒಂದು ಹನಿ ತೈಲವು ಭಾರತಕ್ಕೆ ಬಾರದೆ ಹೋದರೂ ನಮ್ಮ ಗಾಡಿಗಳು ಓಡಾಡುತ್ತವೆ. ಅಷ್ಟರೊಳಗೆ ಭಾರತ ಸರ್ಕಾರ ಕತಾರ್ ಮತ್ತು ಬೇರೆ ದೇಶಗಳ ಜೊತೆ ಹೊಸ ಒಪ್ಪಂದ ಮಾಡಿಕೊಳ್ಳೋದಕ್ಕೆ ಈಗಾಗಲೇ ಮಾತುಕತೆ ಶುರು ಮಾಡಿದೆ. ಸ್ನೇಹಿತರೆ, ಇಲ್ಲಿ ಮತ್ತೊಂದು ನಿರ್ಧಾರವನ್ನ ಸರ್ಕಾರ ತೆಗೆದುಕೊಂಡಿದೆ. ಸರ್ಕಾರ ಕೇವಲ ತೆರಿಗೆಯನ್ನ ಮಾತ್ರ ಕಡಿಮೆ ಮಾಡಿಲ್ಲ, ಅದರ ಜೊತೆಗೆ ಎಕ್ಸ್ಪೋರ್ಟ್ ಟ್ಯಾಕ್ಸ್ ಅಂದ್ರೆ ರಫ್ತು ತೆರಿಗೆಯನ್ನ ಕೂಡ ವಿಧಿಸಿದೆ. ಇದರ ಅರ್ಥ ಏನ್ ಗೊತ್ತಾ? ನಮ್ಮ ದೇಶದ ರಿಫೈನರಿಗಳು ಅಂತಾರಾಷ್ಟ್ರೀಯ ಬೆಲೆ ಜಾಸ್ತಿ ಇದೆ ಅಂತ ಇಲ್ಲಿರುವ ಪೆಟ್ರೋಲ್ ಅನ್ನ ವಿದೇಶಕ್ಕೆ ಮಾರಿ ಲಾಭ ಮಾಡಿಕೊಳ್ಳುವ ಹಾಗಿಲ್ಲ. ಮೊದಲು ದೇಶದ ಜನರಿಗೆ ಪೂರೈಕೆ ಮಾಡಬೇಕು, ಆಮೇಲೆ ಬೇಕಿದ್ರೆ ಟ್ಯಾಕ್ಸ್ ಕಟ್ಟಿ ವಿದೇಶಕ್ಕೆ ಕಳಿಸಬೇಕು. ಅದೇನೇ ಇರಲಿ, ಪೆಟ್ರೋಲ್ ಬೆಲೆ ಅನ್ನೋದು ಕೇವಲ ಅಂಕಿ ಅಂಶವಲ್ಲ, ಅದು ಪ್ರತಿಯೊಬ್ಬ ಭಾರತೀಯನ ಬದುಕು. ಸರ್ಕಾರ ತನ್ನ ಬೊಕ್ಕಸಕ್ಕೆ ಹೊರೆ ಬಿದ್ದರೂ ಜನರನ್ನ ಉಳಿಸೋದಕ್ಕೆ ಮುಂದಾಗಿದೆ ಅನ್ನೋದು ಒಂದು ಪಾಸಿಟಿವ್ ವಿಷಯ. ಆದರೆ ಜಾಗತಿಕ ಯುದ್ಧದ ಮಾರುತಗಳು ನಮ್ಮನ್ನ ಎಲ್ಲಿಗೆ ತಂದು ನಿಲ್ಲಿಸುತ್ತವೆ ಅನ್ನೋದನ್ನ ಕಾದು ನೋಡಬೇಕು. ಸುಳ್ಳು ಸುದ್ದಿಗಳನ್ನ ನಂಬೇಡಿ, ಪೆಟ್ರೋಲ್ ಬಂಕ್ಗಳ ಮುಂದೆ ಗಾಬರಿಯಿಂದ ಸಾಲು ನಿಲ್ಬೇಡಿ ಅಂತ ಸರ್ಕಾರ ಮನವಿ ಮಾಡಿದೆ. ನಮ್ಮ ದೇಶದ ಆರ್ಥಿಕ ಶಕ್ತಿ ಇರೋದೇ ನಮ್ಮ ತಾಳ್ಮೆಯಲ್ಲಿ. ಸದ್ಯ ಸರ್ಕಾರ ತೆಗೆದುಕೊಂಡಿರುವ ಈ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.